ಹಳ್ಳಿಯ ಹೊಲಗಳ ಬದುಗಳಲ್ಲಿ, ಬೇಲಿಗಳಲ್ಲಿ, ನಗರದ ಖಾಲಿ ಸೈಟ್ಗಳಲ್ಲಿ ಹೀಗೆ ಎಲ್ಲಂದರಲ್ಲಿ ಸಮೃದ್ಧವಾಗಿ ಬೆಳೆದು ನಿಲ್ಲುವ ಈ ಗಿಡವನ್ನು ಅತಿಬಲದ ಗಿಡ ಅಂತ ಕರೀತಾರೆ ಅಂತ ನನಗೆ ಭಾಳ ತಡವಾಗಿ ತಿಳಿಯಿತು. ಯಾಕಂದರೆ ನಮ್ಮ ಹಳ್ಳಿ ಕಡೆ ಇದನ್ನು ಯಾರೂ ಅತಿಬಲ ಗಿಡ ಅಂತ ಕರೀತಿರಲಿಲ್ಲ, ಉಸಿರು ಮದ್ದಿನ ಗಿಡ ಅಂತ ಕರೀತಿದ್ರು. ನೋಡಿ, ಉಸಿರು ಮದ್ದಿನ ಗಿಡ ಅಂದರೆ ಉಸಿರು ಅಂದರೆ ಜೀವ ಇರೋದೇ ಉಸಿರಿನಲ್ಲಿ, ಉಸಿರು ಆದರೆ ಜೀವನೇ ಹೋದಂಗೆ. ಅದಕ್ಕೆ ಉಸಿರಿಗೆ ಜೀವಕ್ಕೆ ಮದ್ದಾಗುವಂಥ ಗಿಡ ಅಂತ ಪರಿಣಾಮಕಾರಿಯಾದ ಹೆಸರುದಿಂದ ಕರೀತಿದ್ದಂಥ ಈ ಗಿಡನ ಈಗ ಅಂದರೆ ತದನಂತರ ನನಗೆ ಮಹಾಬಲ ಅಂತ ಗಿಡ ತಿಳಿದು ಮತ್ತಷ್ಟು ಆಶ್ಚರ್ಯ ಆಯಿತು. ಈ ಗಿಡಕ್ಕೂ ನಮ್ಮ ಭಾರತದ ಮಹಾಪುರಾಣಗಳಾದ ರಾಮಾಯಣ ಮತ್ತು ಮಹಾಭಾರತಕ್ಕೂ ಭಾಳ ನಂಟಿದೆ. ಹಾಗೆ ನೋಡಿದರೆ ಇದಕ್ಕೆ ಆ ಪುರಾಣದಿಂದಲೇ ಅತಿಬಲ ಅನ್ನುವ ಹೆಸರು ಕೂಡ ಬಂದಿದೆ. ಸ್ನೇಹಿತರೆ, ರಾಮಾಯಣದಲ್ಲಿ ಬರುವಂತಹ ಈ ಗಿಡದ ಬಗೆಗಿನ ಒಂದು ಸಣ್ಣ ಕತೆ, ಹಾಗೆ ಮಹಾಭಾರತದಲ್ಲಿ ಬರುವ ಮತ್ತೊಂದು ಚಿಕ್ಕ ಕತೆ, ಆ ಎರಡೂ ಕತೆಗಳನ್ನು ನೀವು ಕೇಳಿಬಿಟ್ರೆ ಈ ಗಿಡದ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು ನಿಮ್ಮ ಮನಸ್ಸಿಗೆ ನಾಟಿ ಹೋಗಿಬಿಡ್ತದೆ. ಆ ಕತೆಗಳನ್ನು ಕೇಳೋದಕ್ಕೆ ಮುಂಚೆ ಈ ಗಿಡದ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನೀವು ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸಿ, ಅವರು ಕೂಡ ನೋಡಲಿ. ಒಂದು ಸಲ ಮಹರ್ಷಿ ವಿಶ್ವಾಮಿತ್ರ ರಾಮ ಲಕ್ಷ್ಮಣ ಅವರನ್ನು ಕುಂಡ್ರಿಸಿಕೊಂಡು ಅತಿಬಲ ಮತ್ತು ಮಹಾಬಲ ಎಂಬ ಮಂತ್ರಗಳನ್ನು ಉಪದೇಶ ಮಾಡ್ತಿದ್ರಂತೆ. ಅವರು ಉಪದೇಶ ಮಾಡ್ತಿರ್ಬೇಕಾದ್ರೆ ಇದು ಅಂದರೆ ಈ ಗಿಡ ಮತ್ತೊಂದು ಗಿಡ ಆ ಉಪದೇಶವನ್ನು ಕೇಳಿಸ್ಕೊಂಡು ಆ ಮಂತ್ರವಾದ ಶಕ್ತಿಯನ್ನು ಮೈದುಂಬ್ಕೊಂಡ್ಬಿಟ್ವಂತೆ. ಇದನ್ನು ನೋಡಿದಂತಹ ವಿಶ್ವಾಮಿತ್ರರು ಆ ಎರಡೂ ಗಿಡಗಳಿಗೆ ಅಂದರೆ ಈ ಗಿಡಕ್ಕೆ ಅತಿಬಲ ಅಂತಲೂ ಮತ್ತೊಂದು ಗಿಡಕ್ಕೆ ಮಹಾಬಲ ಅಂತಲೂ ಹೆಸರಿಟ್ಟು, ನೀವು ಭೂಮಿಗೆ ಹೋಗಿ ಎಲ್ಲಂದ್ರಲ್ಲಿ ಬೆಳೆದು ಜನೋಪಯೋಗಿ ಕೆಲಸಗಳಾಗಿರ್ರಿ ಅಂತ ಹೇಳಿ ಕಳಿಸ್ಕೊಟ್ರಂತೆ. ಇದು ರಾಮಾಯಣದಲ್ಲಿ ಬರುವ ಕತೆ. ಮತ್ತೊಂದು ಮಹಾಭಾರತದ ಕತೆ. ಈ ಗಿಡದ ವಿಷಯದಲ್ಲಿ ದುರ್ಯೋಧನ ಸ್ವಲ್ಪ ಎಡವಟ್ಟು ಮಾಡಿಕೊಂಡಿದ್ದರಿಂದಲೇ ಹೇಗೆ ಸತ್ತೋದ ಅನ್ನೋದು ಆ ಕಥೆಯ ತಿರುಳಾಗಿದೆ. ದುರ್ಯೋಧನನ ತಾಯಿ ಗಾಂಧಾರಿ ತನ್ನ ಮಗನ ದೇಹವನ್ನು ವಜ್ರದೇಹಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಗಿಡದ ಪಂಚಸಾರ ಅಂದರೆ ಬೇರು, ಕಾಂಡ, ಎಲೆ, ಕಾಯಿ, ಹೂವು ಇವುಗಳಿಂದ ರಸವನ್ನು ತೆಗೆದು ಆ ರಸವನ್ನು ಈತನ ಇಡೀ ದೇಹಕ್ಕೆ ಸವರ್ತಾ ಬರ್ತಾಳೆ. ಹೀಗೆ ಸವರ್ತಾ ಬರ್ತಿರ್ಬೇಕಾದ್ರೆ ದುರ್ಯೋಧನ ಏನು ಮಾಡಿಬಿಟ್ಟಿರ್ತಾನೆ, ತನ್ನ ಈ ಸೊಂಟದಿಂದ ತೊಡೆಯವರೆಗೆ ಬಾಳೆ ಎಲೆಯನ್ನು ಸುತ್ತಕೊಂಡಿರ್ತಾನೆ. ಹಾಗಾಗಿ ಆ ಭಾಗಕ್ಕೆ ಈ ಪಂಚಸಾರ ಅಂದರೆ ಈ ಗಿಡದಿಂದ ಮಾಡಿದಂತಹ ಪಂಚಸಾರವನ್ನು ಗಾಂಧಾರಿ ಸವರಲಿಕ್ಕೆ ಆಗೋದಿಲ್ಲ. ಹಾಗಾಗಿಯೇ ದುರ್ಯೋಧನನ ತೊಡೆಯನ್ನು ಮುರಿದು ಭೀಮ ಕೊಂದಿದ್ದು ಅನ್ನೋದು ಈ ಕಥೆಯ ಸಾರ ಆಗಿದೆ. ಹೌದು, ಈ ಗಿಡಕ್ಕೆ ಅತಿಬಲ ಅನ್ನೋದ್ರ ಜೊತೆಗೆ ವಜ್ರಕಾಯ ಗಿಡ ಅಂತಲೂ ಕೂಡ ಕರೀತಾರೆ. ಹಾಗೆ ಮುದ್ರೆ ಗಿಡ ಅನ್ನುವ ಹೆಸರು ಕೂಡ ಈ ಗಿಡಕ್ಕಿದೆ. ಹೀಗಿರೋದ್ರಿಂದಲೇ ಈ ಗಿಡದ ಕಾಂಡ, ಬೇರು, ಎಲೆ, ಕಾಯಿ, ಹೂವಿನಿಂದ ಮಾಡಿದ ರಸ, ಪುಡಿ ಆಯುರ್ವೇದ ಔಷಧ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಗರಿಷ್ಠ ರೇಟಿನಲ್ಲಿ ಮಾರಾಟ ಆಗ್ತಾ ಇದೆ. ಈ ಗಿಡ ಒಂದೆರಡು ಕಾಯಿಲೆಗಷ್ಟೇ ಔಷಧಿಯಾಗಿಲ್ಲ. ಶೀತ, ಕಫ, ಸಂಧಿವಾತ, ಫೈಲ್ಸು, ಡಯಾಬಿಟಿಸು ಹೀಗೆ ನಾನಾ ಕಾಯಿಲೆಗಳಿಗೆ ಈ ಗಿಡದ ಔಷಧಿಯಾಗಿದೆ. ಅಷ್ಟೇ ಅಲ್ಲ, ಪುರುಷನ ವೀರ್ಯಶಕ್ತಿ, ಮಹಿಳೆಯ ಗರ್ಭಧಾರಣ ಶಕ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯ ಈ ಗಿಡಕ್ಕಿದೆ. ಈ ಗಿಡವನ್ನು ಸಂಪೂರ್ಣವಾಗಿ ಅಂದರೆ ಎಲೆ, ಕಾಯಿ, ಕಾಂಡ, ಬೇರು ಎಲ್ಲವನ್ನು ಒಣಗಿದ ನಂತರ ಪೌಡರ್ ಮಾಡಿಟ್ಕೊಂಡು 1 ಸ್ಪೂನ್ ಪೌಡರನ್ನು ನಿತ್ಯ ಹಾಲಿನಲ್ಲಿ ಹಾಕಿಕೊಂಡು ಕುಡಿದ್ರೆ ಮನುಷ್ಯನ ಪುರುಷ ಶಕ್ತಿ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಕನ್ಯೆಯರು ಅಂದರೆ ಹುಡುಗಿಯರ ಮದುವೆ ಇನ್ನು 6 ತಿಂಗಳಿದೆ ಅನ್ನುವಾಗ ಮನೆಯ ತಾಯಂದಿರು ಇದರ ಪುಡಿಯನ್ನು 1 ಚಮಚ ಜೇನುತುಪ್ಪದೊಂದಿಗೆ ದಿನಕ್ಕೆ 1 ಸಾಲದಂತೆ 6 ತಿಂಗಳು ಆ ಮದುವೆ ಆಗುವ ಕನ್ಯೆಗೆ ಕುಡಿಸ್ತಿದ್ರಂತೆ. ಅದರಿಂದ ಆಕೆಯ ಗರ್ಭಧಾರಣಾ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಬೇಗ ಗರ್ಭವನ್ನು ಧರಿಸ್ತಾಳೆ ಅನ್ನೋದು ಅದರ ಉದ್ದೇಶ ಕೂಡ ಆಗಿತ್ತಂತೆ. ಈಗಿನ ನಾವು ಹಳೆಯದನ್ನೆಲ್ಲ ಮರೆತು ಹೊಸ ಕಾಯಿಲೆಗಳಿಗೆ ತುತ್ತಾಗ್ತಿದ್ದೇವೆ. ನಿಮ್ಮಲ್ಲಿ ಯಾರಾದರೂ ಕೂಡ ಈ ಗಿಡದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಆಯುರ್ವೇದ ತಜ್ಞರಿಂದ ಪಡೆದು ಅದನ್ನು ಉಪಯೋಗಿಸ್ಕೊಳ್ತೀನಿ ಅಂತ ತಿಳ್ಕೊಳ್ತೇನೆ. ತಮ್ಮೆಲ್ಲರಿಗೂ ಕೂಡ ನಮಸ್ತೆ.